ವಾಲ್ಮೀಕಿ ನಿಗಮದ ಮಂಡಳಿಯಲ್ಲಿ ನಡೆದಿರುವಂತಹ ಅಕ್ರಮ ಅಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗೆದಷ್ಟು ಹೊರಬರ್ತಾ ಇದೆ. ಒಂದು ಕಡೆ ಸಿಐಡಿ ಮತ್ತೊಂದು ಕಡೆ ಸಿಬಿಐ ತನಿಖೆಯನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟರ್ನ್ ಮೇಲೆ ಟರ್ನು ಸಿಗ್ತಾ ಇದೆ. ಜೊತೆಗೆ ರೋಚಕ ಸಂಗತಿಗಳು ಕೂಡ ಹೊರಬರ್ತಾ ಇದೆ. ಹಾಗಾದ್ರೆ ಈ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಾದಂತಹ ಬೆಳವಣಿಗೆಗಳೇನು? ಬನ್ನಿ ನೋಡ್ಕೊಂಡು ಬರೋಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಬಿಗ್ ಟ್ವಿಸ್ಟ್. ಬಾರ್ ಮಾಲೀಕರ ಅಕೌಂಟ್ಗಳಿಗೆ ಹಣ ವರ್ಗಾವಣೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಹನುಮಂತನ ಬಾಲದಂತೆ ಬೆಳೆಯುತ್ತಲೇ ಇದೆ. ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟ ಬಳಿಕವಂತೂ ದಿನಕ್ಕೊಂದು ಹೊಸ ಟ್ವಿಸ್ಟ್ ಇದರಲ್ಲಿ ಸಿಗ್ತಾ ಇದೆ. ಇದೀಗ ಬಾರ್ ಮಾಲೀಕರ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿರೋದು ಪತ್ತೆಯಾಗಿದೆ. ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೋಟ್ಯಾಂತರ ರೂಪಾಯಿ ವಿತ್ಡ್ರಾ ಆಗಿದ್ದು 193 ನಕಲಿ ಅಕೌಂಟ್ಗೆ 89 ಕೋಟಿ ಹಣ ವರ್ಗಾವಣೆಯಾಗಿದೆ. ಹೈದರಾಬಾದ್ ಮೂಲದ ಸತ್ಯನಾರಾಯಣ ವರ್ಮಾ ಇದರ ಮಾಸ್ಟರ್ ಮೈಂಡ್ ಅಂತೆ. 193 ನಕಲಿ ಅಕೌಂಟ್ಗಳು, 89 ಕೋಟಿ ವಹಿವಾಟು. ಬಾರ್ ಮಾಲೀಕರಿಗೆ ಹಣ ವಹಿವಾಟು. ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಣ ವಾಪಸ್ ನೀಡಿದ ಬಾರ್ ಮಾಲೀಕರು. ಇದುವರೆಗೂ ಎಸ್ಐಟಿಯಿಂದ 28 ಕೋಟಿ ಹಣ ವಶಕ್ಕೆ. 14.5 ಕೋಟಿ ನಗದು ರೂಪದಲ್ಲಿ 11 ಜನ ಆರೋಪಿಗಳ ಬಳಿ ವಶಕ್ಕೆ. 10 ಕೋಟಿ ಬಾರ್ ಮಾಲೀಕರ ಅಕೌಂಟ್ನಲ್ಲಿ ಇಟ್ಟಿದ್ದ ಹಣ ಜಪ್ತಿ. 5 ಕೋಟಿ ಮೌಲ್ಯದ ಕಾರನ್ನು ಖರೀದಿ ಮಾಡಿದ್ದ ಸತ್ಯನಾರಾಯಣ ವರ್ಮಾ. ಬಡವರ ಅಭಿವೃದ್ಧಿ ನಿಗಮದ ಹಣದಲ್ಲಿ ಮೋಜು ಮಸ್ತಿ. ಹೈದರಾಬಾದ್ ಮೂಲದ ಸತ್ಯನಾರಾಯಣ ವರ್ಮಾ ಶೋಕಿಗೆ ಕಡಿಮೆ ಏನಿರಲಿಲ್ಲ. 94 ಕೋಟಿ ಹಣವನ್ನು ಗುಳುಂ ಮಾಡಿದ ಆರೋಪಿಗಳ ಪೈಕಿ ಸತ್ಯನಾರಾಯಣ ವರ್ಮಾ ಲ್ಯಾಂಬೋರ್ಗಿನಿ ಕಾರನ್ನು ಖರೀದಿಸಿದ್ದಂತೆ. 3.5 ಕೋಟಿ ಮೌಲ್ಯದ ಲ್ಯಾಂಬೋರ್ಗಿನಿ, 1.5 ಕೋಟಿ ಮೌಲ್ಯದ ಮತ್ತೊಂದು ಕಾರನ್ನು ಖರೀದಿ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಲೆಕ್ಕ ಪರಿಶೋಧಕ ಅಧಿಕಾರಿಯನ್ನೇ ಫೇಕ್ ಮಾಡಿದ್ದ ಖದೀಮರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಮತ್ತೊಂದು ಕಳ್ಳಾಟ ಬಹಿರಂಗವಾಗಿದೆ. ಲೆಕ್ಕ ಪರಿಶೋಧಕ ಅಧಿಕಾರಿಯನ್ನೇ ನಕಲಿ ಮಾಡಿದ್ರು ಖದೀಮರು. ಖಾಸಗಿ ವ್ಯಕ್ತಿಯನ್ನ ನಿಗಮದ ಸಿಬ್ಬಂದಿ ಅಂತ ತೋರಿಸಿದ ಗ್ಯಾಂಗ್ ಸಾಯಿ ತೇಜ ಎಂಬ ವ್ಯಕ್ತಿಯನ್ನ ನಿಗಮದ ಸಿಬ್ಬಂದಿ ಮಾಡಲಾಗಿತ್ತು. ಮೂಲತಃ ಹೈದರಾಬಾದ್ ಮೂಲದ ಸಾಯಿ ತೇಜನನ್ನ ವಾಲ್ಮೀಕಿ ನಿಗಮದ ಲೆಕ್ಕ ಪರಿಶೋಧಕ ಅಂಥೇಳಿ ತೋರಿಸಲಾಗಿತ್ತು. ಸಾಯಿ ತೇಜನನ್ನ ಶಿವಕುಮಾರ್ ಅಂಥೇಳಿ ದಾಖಲೆ ತಯಾರು ಮಾಡಿದ್ರು. ಆದರೆ ಆತ ಶಿವಕುಮಾರ್ ಹೆಸರಿನಲ್ಲಿಯೇ ಚೆಕ್ ಪಡೆದಿದ್ದ. 94 ಕೋಟಿ ಹಣದ ವಹಿವಾಟಿಗೆ ನಕಲಿ ಸಹಿ ಮಾಡಿದ ಆರೋಪಿಯನ್ನ ಎಸ್ಐಟಿ ಬಂಧಿಸಿ ಸೆರೆಮನೆಗೆ ಅಟ್ಟಿದೆ. ಅಸಲಿ ಕಂಪನಿ ಮಾಲೀಕರಿಗೆ ಗೊತ್ತಾಗದಂತೆ ವಂಚನೆ. ನಕಲಿ ಅಕೌಂಟ್ಗಳಲ್ಲಿ ಅಸಲಿ ಮಾಲೀಕರು ಪತ್ತೆ. ಹಗರಣದಲ್ಲಿ ಯಾರದ್ದೋ ಖಾತೆ, ಯಾರದ್ದೋ ದುಡ್ಡು ಮತ್ಯಾರಿಗೋ ವಿಚಾರಣೆಯ ಬಿಸಿ ತಡ್ತಾ ಇದೆ. ಯಾರದ್ದೋ ಕಂಪನಿ ಹೆಸರಿನಲ್ಲಿ ಇನ್ಯಾರೋ ಖಾತೆಯನ್ನು ತೆರೆದು ಕೋಟಿ ಹಣ ವರ್ಗಾವಣೆ ಮಾಡಿದ್ದಾರೆ. ಅಸಲಿ ಕಂಪನಿಗಳ ಮಾಲೀಕರ ಗಮನಕ್ಕೆ ಬಾರದ ರೀತಿಯಲ್ಲಿ ವಂಚನೆಗಳಾಗಿರೋದು. ಖದೀಮರು ಅದೇ ಕಂಪನಿಯ ಹೆಸರಿನಲ್ಲಿ ನಕಲಿ ಖಾತೆಯನ್ನು ತೆರೆದು ಕೋಟಿ ಹಣವನ್ನು ವಹಿವಾಟು ನಡೆಸಿದ್ದಾರೆ. ಅಸಲಿಗೆ ಕಂಪನಿ ಮಾಲೀಕರಾದ ವಿಜಯ್ ಕೃಷ್ಣ, ನವೀನ್ರಿಂದ ಕೆಪಿ ಅಗ್ರಹಾರದಲ್ಲಿ ಎಫ್ಐಆರ್, ವಿಜಯನಗರ ಠಾಣೆಯಲ್ಲಿ ರಾಘವೇಂದ್ರ, ರೇಖಾ ಎಂಬುವರು ದೂರನ್ನು ಕೊಟ್ಟಿದ್ದಾರೆ. ಒಂದೊಂದು ಅಕೌಂಟ್ನಲ್ಲಿ ಸುಮಾರು 5 ಕೋಟಿಯಂತೆ 20 ಕೋಟಿಗೂ ಅಧಿಕ ಹಣ ವರ್ಗಾವಣೆಯಾಗಿದೆ. ಹಣ ವರ್ಗಾವಣೆ ಮತ್ತೆ ಆ ಖಾತೆಗಳಿಂದ ಹಣ ಡ್ರಾ ಮಾಡಿಕೊಳ್ಳಲಾಗಿದೆ. ಅಸಲಿ ಮಾಲೀಕರನ್ನು ಕರೆಸಿ ಸಿಐಡಿ ಎಸ್ಐಟಿ ವಿಚಾರಣೆ ನಡೆಸಿದಾಗ ಸತ್ಯ ಬಹಿರಂಗವಾಗಿದೆ. ಪ್ರಕರಣದ ಸಂಬಂಧ ಮತ್ತೋರ್ವ ಆರೋಪಿ ಶ್ರೀನಿವಾಸ್ನನ್ನ ಬಂಧಿಸಲಾಗಿದೆ. ನಕಲಿ ಅಕೌಂಟ್ ಅನ್ನು ಸೃಷ್ಟಿಸಿ ಕೋಟಿ ಹಣ ವಹಿವಾಟಿಗೆ ಸಹಾಯ ಮಾಡಿದ ಎಸ್ಐಟಿ ಆರೋಪದಡಿ ಬಂಧಿಸಲಾಗಿದೆ. ಮಾಜಿ ಸಚಿವ ನಾಗೇಂದ್ರ ಬಂಧನಕ್ಕೆ ಆಗ್ರಹ. ಮಾಜಿ ಸಚಿವ ಶ್ರೀರಾಮುಲು ಅಹೋರಾತ್ರಿ ಪ್ರತಿಭಟನೆ, ಬಂಧನ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅವ್ಯವಹಾರದ ಪ್ರಕರಣದ ಸಂಬಂಧ ಮಾಜಿ ಸಚಿವ ಶ್ರೀರಾಮುಲು ಅಹೋರಾತ್ರಿ ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ಧರಣಿ ನಡೆಸಿದರು. ಪ್ರೊಟೆಸ್ಟ್ ವೇಳೆ ವಾಲ್ಮೀಕಿ ನಿಗಮದ ಹಣ ರಿಕವರಿ ಮಾಡಬೇಕು, ಮಾಜಿ ಸಚಿವ ನಾಗೇಂದ್ರ ಬಂಧನವಾಗಬೇಕು, ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತೇಳಿ ಆಗ್ರಹಿಸಿದರು. ಇದು ಯಾವುದು ಮಾಡಲಿಕ್ಕಾಗಲಿಲ್ಲ ಅಂದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟ ಹಣ ದುರ್ಬಳಕೆ ಮಾಡಲಿಕ್ಕೆ ಬಿಡಲ್ಲ ಅಂತ ಹೇಳಿದರು. ಪ್ರೊಟೆಸ್ಟ್ ಮಾಡ್ತಾ ಇದ್ದ ಶ್ರೀರಾಮುಲು ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈ ವೇಳೆ ಭಾರಿ ಹೈಡ್ರಾಮಾ ಕೂಡ ನಡೆಯಿತು. ಒಟ್ನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದ್ದು, ಹಗರಣದ ಸಂಬಂಧ ಹೊಸ ವಿಚಾರಗಳು ಬೆಳಕಿಗೆ ಬರ್ತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.